ವಿಶ್ವ ಪರಿಸರ ದಿನಾಚರಣೆ ಜೂನ್ 5, 2021 ಇಂದು ಭೂಮಿಯ ದಿನವಾಗಬೇಕು. ಕಾರಣ ಏನಂದ್ರೆ ಮನುಷ್ಯರಿಗೆ ಜೀವ ಇದೆ, ಪ್ರಾಣಿ ಪಕ್ಷಿಗಳಿಗೆ ಜೀವ ಇದೆ, ಗಿಡ ಮರಗಳಿಗೆ ಜೀವ ಇದೆ. ಯಾಕಂದ್ರೆ ಅದು ಬೆಳೀತಾ ಇದೆ, ಹಣ್ಣು ಹಂಪಲ ಕೊಡ್ತಾ ಇದೆ. ಆದ್ರೆ ಭೂಮಿಗೆ ಜೀವ ಇದೆಯಾ? ಜೀವವಿದೆ ಮಣ್ಣಿಗೆ ಬರೀ ಜಡವಲ್ಲ, ತಿಳಿದು ನಡೆದರೆ ಅರ್ಥವಿದೆ ಬಾಳಿಗೆ ಇದು ಸುಳ್ಳಲ್ಲ. ಜೀವವಿದೆ ಮಣ್ಣಿಗೆ ಇದು ಗಡದಲ್ಲ, ತಿಳಿದು ನಡೆದರೆ ಅರ್ಥವಿದೆ ಬಾಳಿಗೆ ಇದು ಸುಳ್ಳಲ್ಲ. ಇಲ್ಲಿ ಬಿತ್ತಿದ ಬೀಜ ಮೊಳಕೆಯಾಗುತ್ತಿದೆ, ಇಲ್ಲಿ ನೆಟ್ಟ ಸಸಿಗಳು ಬೆಳೆದು ಫಲವನ್ನು ಕೊಡುತ್ತಿದೆ. ಇಲ್ಲಿ ಬಿತ್ತಿದ ಬೀಜ ಮೊಳಕೆಯಾಗುತ್ತಿದೆ, ಇಲ್ಲಿ ನೆಟ್ಟ ಸಸಿಗಳು ಬೆಳೆದು ಫಲವನ್ನು ಕೊಡುತ್ತಿದೆ. ಜೀವವಿಲ್ಲದ ಮೇಲೆ ಬೆಳೆಯುವುದಾದರೂ ಹೇಗೆ? ನೆಟ್ಟು ಬೆಳೆಸದಿದ್ದರೆ ಹಸಿರು ಬದುಕುಳಿಯುವುದು ಹೇಗೆ? ಮುಂದೆ ನಾವು ಬದುಕುಳಿಯುವುದು ಹೇಗೆ? ಜೀವವಿದೆ ಮಣ್ಣಿಗೆ ಬರೀ ಜಡವಲ್ಲ, ತಿಳಿದು ನಡೆದರೆ ಅರ್ಥವಿದೆ ಬಾಳಿಗೆ ಇದು ಸುಳ್ಳಲ್ಲ. ಬೆಳೆಯನ್ನು ಬೆಳೆಯಬೇಕೆಂದು ಭೂಮಿಗೆ ಗಂಗೆ ಸುರಿಸುತ್ತಿಹಳು ಮಳೆಯ ರೂಪದೇ ನೀರನ್ನು. ಬೆಳೆಯನ್ನು ಬೆಳೆಯಬೇಕೆಂದು ಭೂಮಿಗೆ ಗಂಗೆ ಸುರಿಸುತ್ತಿಹಳು ಮಳೆಯ ರೂಪದೇ ನೀರನ್ನು. ಅರಿತು ನಾವು ಇದನ್ನು ಸಂರಕ್ಷಿಸದೆ ಹೋದರೆ ಮಳೆ ನೀರನ್ನು ಆ ದೇವರು ಏನ ಮಾಡಿಗನು? ಮುಂದೆ ನಮ್ಮ ರಕ್ಷಣೆಗೆ ಆ ದೇವರು ಏನ ಮಾಡಿಗನು? ಜೀವವಿದೆ ಮಣ್ಣಿಗೆ ಬರಡಲ್ಲ, ತಿಳಿದು ನಡೆದರೆ ಅರ್ಥವಿದೆ ಬಾಳಿಗೆ ಇದು ಸುಳ್ಳಲ್ಲ. ಇಲ್ಲಿ ಬಿತ್ತಿದ ಬೀಜ ಮೊಳಕೆಯಾಗುತ್ತಿದೆ, ಇಲ್ಲಿ ನೆಟ್ಟ ಸಸಿಗಳು ಬೆಳೆದು ಫಲವನ್ನು ಕೊಡುತ್ತಿದೆ. ಜೀವವಿಲ್ಲದ ಮೇಲೆ ಬೆಳೆಯುವುದಾದರೂ ಹೇಗೆ? ನೆಟ್ಟು ಬೆಳೆಸದಿದ್ದರೆ ಹಸಿರು ಬದುಕುಳಿಯುವುದು ಹೇಗೆ? ಮುಂದೆ ನಾವು ಬದುಕುಳಿಯುವುದು ಹೇಗೆ? ಮುಂದೆ ನಾವು ಬದುಕುಳಿಯುವುದು ಹೇಗೆ? ದಯಮಾಡಿ ನಾಗರಿಕ ಸಮುದಾಯ ಈ ಮಣ್ಣನ್ನ ಉಳಿಸಬೇಕು, ನಿಮ್ಮ ಮಕ್ಕಳ ಜೀವನವನ್ನು ಹರಿಸಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೀನಿ. ಇದು ವಿಶ್ವ ಪರಿಸರ ದಿನಾಚರಣೆ 2021 ಶುಭ ಹಾರೈಕೆಯೊಂದಿಗೆ ಈ ಒಂದು ಗೀತೆಯನ್ನ ನಾನೇ ತಮಗೋಸ್ಕರ, ಅಭಿಮಾನಕ್ಕೋಸ್ಕರ, ಪರಿಸರಕ್ಕೋಸ್ಕರ ಬರೆದು ಇಂದು ಹಾಡಿದ್ದೇನೆ. ಇದು ತಮಗೆ ನಿಜವಾಗ್ಲೂ ಕೂಡ ಸಂತೋಷ ತಂದಿದೆ ಅಂದ್ರೆ ತಮ್ಮ ಮನೆ ಮುಂದೆ, ತಮ್ಮ ಊರಿನಲ್ಲಿ ತಾವು ಕೆಲಸ ಕಾರ್ಯಗಳನ್ನು ಮಾಡತಕ್ಕಂಥ ಎಡೆಗಳಲ್ಲಿ, ಓಡಾಡುವ ಕಡೆಗಳಲ್ಲಿ ಗಿಡ ಮರಗಳನ್ನು ಉಳಿಸಿ, ಬೆಳೆಸಿ, ಸಂರಕ್ಷಿಸಿ ನೀವು ಆರೋಗ್ಯವಂತರಾಗಿ ನಿಮ್ಮ ಸ್ನೇಹಿತರು, ನೆಂಟರು ಎಲ್ಲರೂ ಕೂಡ ಯಾವ ನಾಗರಿಕ ಸಮುದಾಯ, ನಾಡು, ವಿಶ್ವವೆಲ್ಲ ಆರೋಗ್ಯವಂತ ಪ್ರಜೆ ಆಗಲು ಹರಸಿ ಎಂಬುದಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ನಮಸ್ಕಾರ, ಶುಭವಾಗಲಿ.